ನಮಸ್ಕಾರ ಎಲ್ಲರಿಗೂ. ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು GPST ರಿಲೇಟೆಡ್ ಸಿಲೆಬಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಅದು ತುಂಬ ಲೆಂತಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೆಡ್ಡಿಂಗ್ ಮಾತ್ರ ಹೇಳ್ತಾ ಹೋಗ್ತೀನಿ. ವಿಜಯನಗರ ಸಾಮ್ರಾಜ್ಯ ಇದರ ಬಗ್ಗೆ ನಾವು 9th ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ರೆಫರ್ ಮಾಡ್ಬೋದು. ನೆಕ್ಸ್ಟು ಬಹುಮನಿ ರಾಜ್ಯ, ಇದನ್ನು 9th ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು. ಮೊಘಲ್ ಸಾಮ್ರಾಜ್ಯ, ಮರಾಠರು, ಆಂಗ್ಲರ ಉದಯ, ಇದರ ಬಗ್ಗೆ ನಾವು 7th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ತೀವಿ. ಒಡೆಯರ್ ಆಳ್ವಿಕೆ ಹಾಗೂ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಆಂಗ್ಲ ಮೈಸೂರು ಯುದ್ಧಗಳು, ಇದು ತುಂಬ ಮುಖ್ಯವಾಗಿರುತ್ತದೆ. ಎಲ್ಲಿ ಇಂಪಾರ್ಟೆಂಟ್ ಇರುತ್ತೋ ಅಲ್ಲಿ ಸ್ವಲ್ಪ ನಾನು ಒತ್ತು ಕೊಟ್ಟು ಹೇಳ್ತೀನಿ, ದಯವಿಟ್ಟು ಅದ್ರ ಕಡೆ ಗಮನ ಹರಿಸಬೇಕು. ನೆಕ್ಸ್ಟ್ ಬಂದು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ, ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ 7th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ಬೋದು. ಕರ್ನಾಟಕದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು, ಇದನ್ನು 6th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ಬೋದು. ನೆಕ್ಸ್ಟು ಬ್ರಿಟಿಷ್ ಆಳ್ವಿಕೆಯಲ್ಲಿನ ಸುಧಾರಣೆಗಳು, ಈ ಎಲ್ಲ ಅಂಶಗಳನ್ನ ನಾವು 7th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ತೀವಿ. ಆದರೆ ಅದು ಕಂಟೆಂಟ್ ತುಂಬ ಕಡಿಮೆ ಇದೆ, ಸೊ ಬೇರೆ ಬುಕ್ಗಳನ್ನ ರೆಫರ್ ಮಾಡಿ ನೀವು ಪಾಯಿಂಟ್ಸ್ನ ತಗೋಬೇಕು. ಈ ಒಂದು ಲೆಸನ್ನಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್, ಈ ಒಂದು ಅಂಶಗಳು ತುಂಬ ಪ್ರಮುಖವಾಗಿರುತ್ತೆ. ಹಾಗೆಯೇ ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಇದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ಬಂದು ಗಾಂಧಿ ಮತ್ತು ಅವರ ಪ್ರಯೋಗಗಳು, ಈ ಒಂದು ಎಲ್ಲ ಅಂಶಗಳನ್ನು ನಾವು 10th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ತೀವಿ. ಸೊ ಈ ಒಂದು ಪಾಠದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಭಾರತದ ಸ್ವತಂತ್ರ ವಿಭಜನೆ ಹಾಗೂ ಸ್ವಾತಂತ್ರ್ಯ ನಂತರ ಭಾರತ, ಈ ಅಂಶಗಳು ತುಂಬಾ ಮುಖ್ಯವಾಗಿರ್ತದೆ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ 20ನೇ ಶತಮಾನದ ರಾಜಕೀಯ ಆಯಾಮ, ಸೊ ಇದರಲ್ಲಿ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಇದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಇದನ್ನು ನಾವು 10th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಕರ್ನಾಟಕದ ಆಡಳಿತ ವಿಭಾಗಗಳು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 6th ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಕೊಡಗು, ಇದು ಕಿತ್ತೂರು, ತುಳುನಾಡು, ಹೈದರಾಬಾದ್, ಕರ್ನಾಟಕ ನಾಯಕರು, ಪಾಳೆಗಾರರು ಮತ್ತು ನಾಡಪ್ರಭುಗಳು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 6th ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಅಷ್ಟೊಂದು ಕ್ವಶನ್ಸು ಇದ್ರ ಬಗ್ಗೆ ಕೇಳಿಲ್ಲ, ಆದರೂ ಕೂಡ ರೆಫರ್ ಮಾಡೋದು ಉತ್ತಮ. ನೆಕ್ಸ್ಟ್ ಮೈಸೂರಿನ ಒಡೆಯರು, ಇದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು, ಸೊ ಇಷ್ಟೆಲ್ಲ ಅಂಶಗಳನ್ನು ನಾವು ಇತಿಹಾಸದ ಅಡಿಯಲ್ಲಿ ನೋಡ್ತೇವೆ. ನೆಕ್ಸ್ಟ್ ಒಂದು ಪೌರನೀತಿ ಮತ್ತು ರಾಜ್ಯಶಾಸ್ತ್ರ. ಭಾರತದ ಸಂವಿಧಾನ, ಇದು ತುಂಬಾ ಮುಖ್ಯವಾದಂತಹ ಒಂದು ಚಾಪ್ಟರ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಇದನ್ನು 9th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಸರ್ಕಾರ, 9th ಟೆಕ್ಸ್ಟ್ ಬುಕ್ಕಿಂದ ರೆಫರ್ ಮಾಡ್ಬೋದು. ನಮ್ಮ ರಕ್ಷಣಾ ಪಡೆಗಳು, ಭೂದಳ, ನೌಕಾದಳ, ವಾಯುದಳ, ಸೊ ಇದ್ರ ಬಗ್ಗೆ ಎಲ್ಲ ನಾವು 7th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ತೀವಿ. ರಾಷ್ಟ್ರೀಯ ಭಾವೈಕ್ಯತೆ, ನೆಕ್ಸ್ಟ್ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಇದನ್ನು 10th ಬುಕ್ಕಿಂದ ರೆಫರ್ ಮಾಡ್ಬೋದು. ಸೊ ನಾನೆಲ್ಲ ಕೂಡ NCERT ಬುಕ್ಕನ್ನು ರೆಫರ್ ಮಾಡಿ ಯಾವ್ಯಾವ ಪಾಠಗಳು ಯಾವ್ಯಾವ ಟೆಕ್ಸ್ಟ್ ಬುಕ್ಕಿಂದ ಬರ್ತವೆ ಅಂತ ಕೂಡ ನಾನು ಬರೆದಿದ್ದೀನಿ. ಇದು ನಿಮ್ಮ ಓದಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ಬಂದು ವಿಶ್ವಸಂಸ್ಥೆ ತುಂಬ ಮುಖ್ಯವಾಗಿರುತ್ತೆ. ಮಾನವ ಸಂಪನ್ಮೂಲಗಳು, ಗ್ರಾಮೀಣ ಅಭಿವೃದ್ಧಿ, ಸೊ ಇವೆಲ್ಲ ಅಂಶಗಳನ್ನು ಕೂಡ ನಾವು 10th ಟೆಕ್ಸ್ಟ್ ಬುಕ್ಕಿಂದ ರೆಫರ್ ಮಾಡ್ತೀವಿ. ನೆಕ್ಸ್ಟು ಮಾನವ ಹಕ್ಕುಗಳು, 8th ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು. ಸಂವಿಧಾನಿಕ ತಿದ್ದುಪಡಿಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಮುಖ್ಯವಾದಂತಹ ಪಾಠ, ಇದನ್ನು 7th ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಭೂಗೋಳ ಶಾಸ್ತ್ರ, ಸೌರವ್ಯೂಹ, ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ನನಗೆ ಸಿಕ್ಕಿಲ್ಲ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ಇದು ಕೂಡ ತುಂಬಾ ಮುಖ್ಯವಾಗಿದೆ. ನೆಕ್ಸ್ಟು ಭಾರತ ನಮ್ಮ ದೇಶ, ಇದು 10th ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತೀವಿ. ಭಾರತದ ಕಾಡುಗಳು, ಇದು ಕೂಡ 10th ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನೋಡಬಹುದು. ನಮ್ಮ ರಾಜ್ಯ ಕರ್ನಾಟಕ, ಇದರ ಬಗ್ಗೆ ನಾವು ತುಂಬಾ ಕ್ವಶನ್ಸ್ ಕೇಳ್ತಾರೆ. ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ವಿಭಾಗಗಳು, ಸೊ ಇದ್ರ ಬಗ್ಗೆ ಎಲ್ಲ ನಾವು 9th ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತೀವಿ. ಕರ್ನಾಟಕದ ಸಂಪನ್ಮೂಲಗಳು, ಇದನ್ನು ನಾವು 9th ಟೆಕ್ಸ್ಟ್ ಬುಕ್ಕಿಂದ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಕರ್ನಾಟಕದ ಕೈಗಾರಿಕೆಗಳು, ಇದು ಕೂಡ 9th ಟೆಕ್ಸ್ಟ್ ಬುಕ್ಕಲ್ಲೇ ನಮಗೆ ಸಿಗುತ್ತೆ. ಸೊ ಇಷ್ಟು ವಿಷಯಗಳು ಕೂಡ ನಾವು ನೋಡ್ತೇವೆ. ನೆಕ್ಸ್ಟ್ ಬಂದು ವ್ಯವಹಾರ ಅಧ್ಯಯನ, ಸೊ ಇದು ವಾಣಿಜ್ಯದ ವಿಕಸನ ಮತ್ತು ಬೆಳವಣಿಗೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ 8th ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ನೆಕ್ಸ್ಟ್ ವ್ಯವಹಾರ, ಅದು ಕೂಡ 9th ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ.
ವ್ಯವಹಾರದ ನಿರ್ವಹಣೆ, ಹಣಕಾಸಿನ ನಿರ್ವಹಣೆ ಇದು ಕೂಡ ಮುಖ್ಯವಾಗಿರುತ್ತೆ. 9th ಟೆಕ್ಸ್ಟ್ ಬುಕ್ಕಿಂದ ನೋಡಬಹುದು. ನೆಕ್ಸ್ಟ್ ಬ್ಯಾಂಕಿಂಗ್ ವ್ಯವಹಾರಗಳು, ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಸ್ವಲ್ಪ ಪಾಯಿಂಟ್ಸ್ಗಳು ತುಂಬ ಕಡಿಮೆ ಇರುತ್ತೆ. ನಾವು ಬೇರೆ ಬೇರೆ ಬುಕ್ಕನ್ನು ರೆಫರ್ ಮಾಡೋದ್ರಿಂದ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದನ್ನು 10th ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು. ಉದ್ಯಮಶೀಲತೆ ಇದು ಕೂಡ 10th ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ವ್ಯಾಪಾರದ ಜಾಗತೀಕರಣ ಇದು ಕೂಡ 10th ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು. ಇದಿಷ್ಟು ಕೂಡ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರುತ್ತೆ. ನೆಕ್ಸ್ಟ್ ಅರ್ಥಶಾಸ್ತ್ರದ ಪರಿಚಯ ಇದು 8th ಟೆಕ್ಸ್ಟ್ ಬುಕ್ಕಲ್ಲಿದೆ. ನೆಕ್ಸ್ಟ್ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ, ಸೊ ಈ ಎಲ್ಲ ಅಂಶಗಳು ಕೂಡ 8th ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನೋಡಬಹುದು. ಆರ್ಥಿಕಾಭಿವೃದ್ಧಿ ಇದು ಕೂಡ ನಾವು ನೋಡ್ಬೋದು 9th ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದಿಷ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ. ನೆಕ್ಸ್ಟ್ ಸಮಾಜಶಾಸ್ತ್ರದ ಪರಿಚಯ, ಅರ್ಥ, ವ್ಯಾಖ್ಯಾನಗಳು ಇದು ತುಂಬಾ ಮುಖ್ಯ ಆಗಿರುತ್ತೆ. ಸೊ 8th ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ಸಂಸ್ಕೃತಿ, ಅರ್ಥ, ವ್ಯಾಖ್ಯಾನಗಳು ಇದಕ್ಕೆ ಸಂಬಂಧಪಟ್ಟಂತೆ 8th ಬುಕ್ಕನ್ನು ರೆಫರ್ ಮಾಡಿ. ಸಾಮಾಜಿಕ ಸಮಸ್ಯೆಗಳು ಇದನ್ನು 8th ಬುಕ್ಕಲ್ಲಿ ನೋಡಬಹುದು. ನೆಕ್ಸ್ಟ್ ಸಮಾಜದ ವಿಧಗಳು, ಸೊ ಇದು ಕೂಡ 8th ಬುಕ್ಕಲ್ಲಿ ನೋಡ್ತೇವೆ. ನೆಕ್ಸ್ಟ್ ಬಂದು ಸಾಮಾಜೀಕರಣ, ಇದು 9th ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ಸಾಮಾಜಿಕ ಬದಲಾವಣೆ, ಸಮುದಾಯ ಈ ಎರಡೂ ವಿಷಯಗಳು ಕೂಡ 9th ಬುಕ್ಕಲ್ಲಿ ಸಿಗುತ್ತೆ. ಹಾಗೆಯೇ ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮೂಹಿಕ ನಡವಳಿಕೆ, ಸಾಮಾಜಿಕ ಸಮಸ್ಯೆಗಳು ಈ ಎಲ್ಲ ಅಂಶಗಳನ್ನು ಕೂಡ ನಾವು 10th ಬುಕ್ಕಲ್ಲಿ ನೋಡಬಹುದು. ಸೊ ಇದಿಷ್ಟು ಕೂಡ GPSTR ಸೆಕೆಂಡ್ ಪೇಪರ್ ಸಮಾಜ ಪಾಠಗಳಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸು. ಇದನ್ನು ಆದಷ್ಟು ಗಮನ ಇಟ್ಟು ಓದ್ಕೊಳ್ಳಿ ಫ್ರೆಂಡ್ಸ್. ಸೊ 9th 10th 8th ಬುಕ್ಗಳನ್ನ ಹೆಚ್ಚಾಗಿ ರೆಫರ್ ಮಾಡಿ. ಸೊ ಎಲ್ಲ ಕ್ವಶನ್ಸು ಅದರಿಂದ ಕೇಳ್ತಾನೆ ಇರ್ತಾನೆ. ಸೊ ಇದು 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಆಧರಿಸಿ ನಾನು ಮಾಡಿರ್ತಕ್ಕಂತಹ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.